ಇಡೀ ದೇಶದಲ್ಲಿ ಇವತ್ತು ರಾಜಕೀಯವಾಗಿ ಅಸ್ತಿತ್ವವನ್ನೇ ಕಳ್ಕೊಂಡಿರುವಂಥ ಒಂದು ಸಮುದಾಯ ಅಂತ ಹೇಳಿದರೆ ಅದು ಮುಸ್ಲಿಂ ಸಮುದಾಯ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಹೆಚ್ಚು ಕಡಿಮೆ 1 ಕೋಟಿಗೂ ಹೆಚ್ಚಿರ್ತಕ್ಕಂಥ ಮುಸಲ್ಮಾನರ ಶಾಸಕರ ಸಂಖ್ಯೆ ಬರೀ 9. ಇಡೀ ಕರ್ನಾಟಕದಲ್ಲಿ 1 ಕೋಟಿ ಜನಸಂಖ್ಯೆ ಇರಬೇಕಾದ್ರೆ 9 ಜನ ಶಾಸಕರಿದ್ದರೆ, ಈ ರಾಜ್ಯದಲ್ಲಿ ಜಾತಿವಾರು ಜನಗಣತಿ ಆಧಾರದ ಮೇಲೆ ಎಲ್ಲ ಸಮುದಾಯಕ್ಕೂ ಸಿಗಬೇಕಾದಂಥ ರಾಜಕೀಯ ಪ್ರಾತಿನಿಧ್ಯ ಈ ಸಮುದಾಯಕ್ಕೆ ಸಿಕ್ಕಿದೆಯಾ? ಈ ಸಮುದಾಯಕ್ಕೆ ಸಿಗದೇ ಇರೋ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗಿದೆ. ಯಾಕಂತ ಹೇಳಿದರೆ, ನಮ್ಮ ಅಜ್ಜ ಒಂದು ಪಕ್ಷಕ್ಕೆ ಓಟನ್ನು ಕೊಡ್ತಾ ಇದ್ರು. ನಂತರ ಅಜ್ಜ ಯಾವ ಪಕ್ಷಕ್ಕೆ ಓಟನ್ನು ಕೊಟ್ಟಿದ್ರು, ನಮ್ಮಪ್ಪ ಆ ಪಕ್ಷಕ್ಕೆ ಓಟನ್ನು ಕೊಡೋಕ್ಕೆ ಶುರುವಾದರು. ನಮ್ಮಪ್ಪ ಯಾವ ಪಕ್ಷಕ್ಕೆ ಓಟನ್ನು ಕೊಡ್ತಾ ಇದ್ದಾರೆ, ನಾನು ಕೂಡ ಆ ಪಕ್ಷಕ್ಕೆ ಓಟ್ ಕೊಡ್ತಾ ಇದ್ದೀನಿ. ನನ್ನ ಮಗ ಕೂಡ ನಾಳೆ ಅದೇ ಪಕ್ಷಕ್ಕೆ ಓಟು ಕೊಡುವಂಥ ಅನಿವಾರ್ಯತೆ ಇದೆ. ಯಾಕೆ ಈ ಅನಿವಾರ್ಯತೆ ಇದೆ ಅಂತ ಹೇಳಿದರೆ, ಈ ಮುಸ್ಲಿಂ ಸಮುದಾಯ ಇವರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ರಾಜಕಾರಣದಲ್ಲಿ ಭಾಗವಹಿಸದೇ ಇರತಕ್ಕಂಥ ಒಂದು ಸಮುದಾಯ. ಈ ಸಮುದಾಯ ಈ ದೇಶದಲ್ಲಿ ಮೊದಲ ಪಾರ್ಲಿಮೆಂಟ್ ಅಧಿವೇಶನದಿಂದ ಹಿಡಿದು ಇವತ್ತಿನ ತನಕ ಮುಸಲ್ಮಾನರ ರಾಜಕೀಯ ಜರ್ನಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಮೊದಲ ಪಾರ್ಲಿಮೆಂಟ್ ಅಧಿವೇಶನದಲ್ಲೇ ಸಮುದಾಯಕ್ಕೆ ಯಾವ ರೀತಿ ದ್ರೋಹವನ್ನು ಬಗೆದಿದೆ ಅಂತ ಹೇಳಿದರೆ, ಬರೀ ಇವರ ಓಟನ್ನು ಪಡ್ಕೊಂಡಿದ್ದಾರೆ, ಆನಂತರ ಇವರಿಗೆ ಕೊಡಬೇಕಾದಂಥ ಸರ್ಕಾರಿ ಸವಲತ್ತುಗಳನ್ನು ಕೊಟ್ಟಿಲ್ಲ. ಅದೇ ರೀತಿ ಎಲ್ಲ ಸಮುದಾಯದ ಹೆಸರುಗಳನ್ನು ಹೇಳ್ತಾರೆ. ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಶೆಟ್ರು, ಬ್ರಾಹ್ಮಣರು, ಈ ರೀತಿ ಹೆಸರುಗಳನ್ನು, ಆ ಸಮುದಾಯದ ಹೆಸರುಗಳನ್ನು ಹೇಳ್ತಾರೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರು ಅಂದರೆ ಏನು? ಸ್ವಲ್ಪ ಸಂಖ್ಯೆಯ ಜನ ಅಂತೇಳಿ. ಸ್ವಲ್ಪ ಸಂಖ್ಯೆಯ ಜನರಿಗೆ ಎಷ್ಟು ಅಧಿಕಾರ? ಒಂದು ಅಲ್ಪ ಕೊಟ್ಟರೆ ಸಾಕು. ಹಾಗಾಗಿ ಅಲ್ಪಸಂಖ್ಯಾತರನ್ನು ಸ್ಟಿಕ್ಕರನ್ನು ಹೊಡೆದು ಸ್ವಲ್ಪ ಅಧಿಕಾರವನ್ನು ಕೊಟ್ಟು ಅವರ ಎಲ್ಲ ಓಟುಗಳನ್ನು ಬಲ್ಕಾಗಿ ಪಡೆದು ರಾಜಕೀಯವನ್ನು ಮಾಡ್ತಿರುವಂಥ ಈ ಪಕ್ಷ ಮುಸಲ್ಮಾನರಿಗೆ ಕೊಟ್ಟಿರುವಂಥದ್ದಾದರೂ ಏನು? ಮುಸಲ್ಮಾನರಿಗೆ ಹೇಳ್ತಾರೆ, ಕಾಂಗ್ರೆಸ್ ಬಿಟ್ಟರೆ ನಿಮ್ಗೆ ಯಾರು, ನಿಮಗೆಲ್ಲ ರೀತಿ ಭದ್ರತೆಯನ್ನು ಕೊಟ್ಟಿದ್ದೀವಿ ಅಂತೇಳಿ. ಖಂಡಿತವಾಗ್ಲೂ ಕೂಡ ನಿಮ್ಗೆ ಯಾವ ರೀತಿಯ ಭದ್ರತೆಯನ್ನು ಕೊಟ್ಟಿಲ್ಲ. ನಿಮ್ಮ ಓಟಿಂದ ಅವರು ಭದ್ರವಾಗಿದ್ದಾರೆ. ನಿಮ್ಮ ಸಹಕಾರದಿಂದ ಅವರು ಐಶ್ವರ್ಯವನ್ನು ಪಡ್ಕೊಂಡಿದ್ದಾರೆ, ಅಧಿಕಾರವನ್ನು ಪಡ್ಕೊಂಡಿದ್ದಾರೆ, ಸಾಕಷ್ಟು ಶ್ರೀಮಂತರಾಗಿದ್ದಾರೆ. ಯಾಕೆ ಈ ಸಮುದಾಯ ಈ ರೀತಿಯ ಅತಂತ್ರ ಪರಿಸ್ಥಿತಿಗೆ ಸಿಕ್ಕಿದೆ ಅಂತ ಹೇಳಿ ಸಿಗಾಕೊಂಡಿದೆ ಅಂದರೆ, ಇವರ ಓಟಿನ ಪವರ್ ಇವರಿಗೆ ಗೊತ್ತಿಲ್ಲ. ಆದರೆ ಒಕ್ಕಲಿಗರು 90% ಓಟು BJP ಕೂಡ ಕೊಟ್ಟರೆ, ಅತಿ ಹೆಚ್ಚು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರುಗಳು ಒಕ್ಕಲಿಗರಿದ್ದಾರೆ. ಅದೇ ರೀತಿ ಅತಿ ಹೆಚ್ಚು ಲಿಂಗಾಯತ ಸಮುದಾಯ ಇವತ್ತು BJPಗೆ ಓಟನ್ನು ಕೊಡ್ತಾ ಇದ್ದಾರೆ. ಆದರೆ ಅತಿ ಹೆಚ್ಚು ಓಟನ್ನು ಅಧಿಕಾರದಲ್ಲಿ ಲಿಂಗಾಯತ ಸಮುದಾಯ ಇದೆ. ಆದರೆ ದಲಿತರು ಮತ್ತು ಮುಸಲ್ಮಾನರು ಮತ್ತು ಹಿಂದುಳಿದ ವರ್ಗದವರು ಅತಿ ಹೆಚ್ಚು ಕಾಂಗ್ರೆಸ್ಸಿಗೆ ಓಟನ್ನು ಕೊಟ್ಟಿದ್ದಾರೆ. ಇವರು ಅಧಿಕಾರವನ್ನು ನಮಗೇನಾದರೂ ಕೊಡಿ ಅಂತೇಳಿ ಭಿಕ್ಷೆ ಬೇಡೋ ಜಾಗದಲ್ಲಿ ನಿಂತಿದ್ದಾರೆ. ಯಾವತ್ತೂ ಕೂಡ ಬೇಡೋ ಜಾಗದಲ್ಲಿ ನಿಂತರೆ ಖಂಡಿತವಾಗ್ಲೂ ಕೂಡ ನೀವು ಸ್ವಾಭಿಮಾನಿಗಳಾಗಿ ಬದುಕೋ ಸಾಧ್ಯನೇ ಇಲ್ಲ. ಕೊಡೋ ಜಾಗದಲ್ಲಿ ನೀವು ಯಾಕಿಲ್ಲ, ಕೇಳೋ ಜಾಗದಲ್ಲಿ ಯಾಕೆ ನೀವಿದ್ದೀರಿ ಅನ್ನೋದನ್ನು ಮೊದಲು ಯೋಚನೆ ಮಾಡಬೇಕು. ಅದೇ ರೀತಿ ಇವತ್ತು ಕೆಲವಷ್ಟು ಮುಸಲ್ಮಾನ್ ಮುಖಂಡರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಈ ಮುಸಲ್ಮಾನ್ ಸಮುದಾಯದ ಹತ್ರ ಒಂದು ರಾಜಕೀಯ ಪ್ರಬುದ್ಧತೆ, ಪೊಲಿಟಿಕಲ್ ನಾಲೆಡ್ಜ್ ಅನ್ನೋದು ಇದೆಯಾ? ಇಲ್ಲ ನೀವು ಮಾಡ್ತಕ್ಕಂಥ ಅಸಮಾಧಾನದ ಸಭೆಗಳು ಈ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರ್ಬೋದಾ? ಪ್ರಭಾವವನ್ನು ಬೀರ್ತಕ್ಕಂಥ ಯಾವ ನಿರ್ಣಯವನ್ನು ನೀವು ತಗೊಂಡಿದ್ದೀರಿ?
ಒಂದು ವೇಳೆ ನೀವು ರೆಬಲ್ ಆಗಿದ್ರೂ ಕೂಡ ನಾವು ಈ ಪಕ್ಷದ ವಿರುದ್ಧ ಇದ್ದೀವಿ ಅಂತ ಹೇಳಿದ್ರು ಕೂಡ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರುಗಳು ಬಂದಾಗ ಅವ್ರ ಹಿಂದೆ ಹೋಗಿ ನೀವು ನಿಲ್ತಾ ಇದ್ದೀರಿ, ಯಾವ ಮೆಸೇಜನ್ನು ಕೊಡ್ತಾ ಇದ್ದೀರಿ. ಆದರೆ ಬೇರೆ ಸಮುದಾಯಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ಓಟಿನ ಮೂಲಕ ಉತ್ತರವನ್ನು ಕೊಡ್ತಾನೆ. ಈ ಹಿಂದೆ BJPಯಿಂದ ಯಡಿಯೂರಪ್ಪನವರು ಆಚೆ ಬಂದಾಗ ಯಾವ ರೀತಿಯ ಮೆಸೇಜನ್ನು BJP ಪಕ್ಷಕ್ಕೆ ಕೊಟ್ಟರು, BJP ಯಾವ ಸ್ಥಿತಿಗೆ ಬಂತು, ನಂತರ ಅವರಿಗೆ BJPಯಲ್ಲಿ ಯಾವ ರೀತಿಯ ಗೌರವವನ್ನು ಕೊಟ್ಟು BJPಗೆ ವಾಪಸ್ ಸೇರಿಸಲಾಯಿತು. ಅದೇ ರೀತಿ ಬೇರೆ ಬೇರೆ ಮುಖಂಡರುಗಳು, ಜಗದೀಶ್ ಶೆಟ್ಟರ್ BJPಯಿಂದ ಆಚೆ ಬಂದ ತಕ್ಷಣ ಕಾಂಗ್ರೆಸ್ನಲ್ಲಿ ಕರೆದು ಟಿಕೆಟ್ಗಳನ್ನು ಕೊಟ್ರಿ. ಜೀವಮಾನ ಪೂರ್ತಿ ಸಂಘ ಪರಿವಾರದ ಪರವಾಗಿದ್ದಂಥವರು, BJP ಪರವಾಗಿದ್ದಂಥವರು, BJPಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು, ಅವರು ಅಲ್ಲಿ BJP ಅವ್ರನ್ನ ಸೈಡ್ಲೈನ್ ಮಾಡಿದ ತಕ್ಷಣ ಕಾಂಗ್ರೆಸ್ನಲ್ಲಿ ತಕ್ಷಣ ಕರ್ಕೊಬಂದು ಅವರಿಗೆ ಟಿಕೆಟನ್ನು ಕೊಟ್ಟು ಮರುಜೀವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಅದೇ ರೀತಿ ಶ್ರೀರಾಮುಲು ಆಗಿರ್ಬೋದು, ಬೇರೆ ಬೇರೆ ಇವತ್ತು ನಾಯಕರುಗಳು BJPಯಲ್ಲಿ ಅವ್ರನ್ನ ಇಗ್ನೋರ್ ಮಾಡಿದ ತಕ್ಷಣ ಕಾಂಗ್ರೆಸ್ಸಲ್ಲಿ ಬಂದು ಟಿಕೆಟನ್ನು ತಗೊಳ್ತಾರೆ, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಈ ಮುಸ್ಲಿಂ ಸಮುದಾಯ ಅವರ ಹಿನ್ನೆಲೆಯನ್ನು ನೋಡಲ್ಲ, ಅವರ ಐಡಿಯಾಲಜಿ ಯಾವ ರೀತಿ ಇದೆ ಅನ್ನೋದು ನೋಡಲ್ಲ. ಇವ್ರ ಪರವಾಗಿ ನಾವು ನಿಂತರೆ ನಾಳೆ ನಮಗೆ ಇವರಿಂದ ಯಾವುದೇ ರೀತಿಯ ನಿರೀಕ್ಷೆಗಳಿದೆಯಾ, ನಮ್ಮ ಸಮುದಾಯಕ್ಕೆ ಏನಾದರೂ ಸಮಸ್ಯೆಗಳಾದರೆ ನಮ್ಮ ಪರ ನಿಲ್ತಾರ ಅನ್ನೋದನ್ನು ಯೋಚನೆ ಮಾಡದೆ ಒಂದು ಪಕ್ಷದ ಲೋಗೋ ಮತ್ತು ಸಿಂಬಲನ್ನು ನೋಡಿಕೊಂಡು ಒಂದು ಪಕ್ಷಕ್ಕೆ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ, ಅತಿ ಹೆಚ್ಚು ಓಟನ್ನು ಕೊಡ್ತಾರೆ. ಈ ಹಿಂದೆ ಇಲ್ಲಿ MP ಕ್ಯಾಂಡಿಡೇಟ್ ಆದಂಥವರು ಇವತ್ತು ಅವರು BJPಯಲ್ಲೇ ಇದ್ದಾರೆ. ಇದೇ ಮುಸ್ಲಿಂ ಸಮುದಾಯ ಅವರಿಗೆ ಕಾಂಗ್ರೆಸ್ ಮತ್ತು JDS ಪರವಾಗಿ ನಿಲ್ಲಿಸಿ ಓಟನ್ನು ಕೊಟ್ಟಿತ್ತು. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿ, ಆ ವ್ಯಕ್ತಿಯ ಐಡಿಯಾಲಜಿಯನ್ನು ನೋಡಿ, ಯಾವುದೇ ಪಕ್ಷದ ಲೋಗೋ ಅಥವಾ ಸಿಂಬಲ್ ನಿಮ್ಮ ಸಮುದಾಯವನ್ನು ರಕ್ಷಣೆ ಮಾಡಲ್ಲ. ಅದೇ ರೀತಿ ನಿಮ್ಮ ಕೂಗುಗಳು ಅವ್ರಿಗೆ ಕೇಳಿಸಲ್ಲ. ಯಾಕೆ ಕೇಳಿಸಲ್ಲ ಅಂತೇಳಿದರೆ ಅರಣ್ಯ ರೋದನ ಅಂತ ಹೇಳ್ತಾರೆ ಮುಸಲ್ಮಾನರ ಕೂಗು. ಅಂದರೆ ಇವರು ಯಾವ ರೀತಿ ಕೂಗಾಟ ಆಡಿದರೂ ಕೂಡ ನಾಳೆ ನಮ್ಮನ್ನು ಬಿಟ್ಟು ಇವರು ಬೇರೆ ಕಡೆ ಹೋಗೋ ಸ್ಥಿತಿ ಇವ್ರ ಹತ್ರ ಇಲ್ಲ. ಅನಿವಾರ್ಯವಾಗಿ BJPನ ಸೋಲ್ಸೋಕ್ಕೆ ಇವ್ರು ನಮ್ಮ ಜೊತೆ ಸೇರಬೇಕು ಅಂಥೇಳಿ ಒಂದು ಅವ್ರು ತಿಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನೀವು ಆ ನಿರ್ಧಾರವನ್ನು ತಗೊಂಡ್ರೆ ನೀವು ಗೆದ್ದು ಸೋತಂಗೆ.